ನಮಸ್ಕಾರ ಮಿತ್ರರೇ, ದೇಸಿ ಕಿಚನ್ಗೆ ಸ್ವಾಗತ. ಉಪ್ಪಿಟ್ಟು ಬೇಡ ಅನ್ನೋರಿಗೆಲ್ಲ ಈ ಥರ ಒಳ್ಳೆ ನಾಷ್ಟ ಮಾಡಿಕೊಡ್ತಾ ಇರಿ. ನಾನು ರವೆಯಿಂದ ಒಂದು ಒಳ್ಳೆ ಡಿಶನ್ನು ರೆಡಿ ಮಾಡಿದ್ದೀನಿ. ಇದನ್ನು ಚಟ್ನಿ ಮತ್ತು ಸಾಸ್ ಜೊತೆ ಸರ್ವ್ ಮಾಡಿದರೆ ಯಾರೂ ಬೇಡ ಅನ್ನಲ್ಲ. ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. 2 ಕಪ್ನಷ್ಟು ನಾನು ರವೆ ತಗೊಂಡಿದ್ದೀನಿ. 2 ಸ್ಪೂನ್ನಷ್ಟು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಇದಕ್ಕೆ ಹಿಂಗು, ಜೀರಿಗೆ ಮತ್ತು ಕ್ಯಾರೆಟ್ ತುರಿ, ಹಸಿರು ಮೆಣಸಿನ್ಕಾಯಿ ಪೇಸ್ಟು, ಕೊತ್ತಂಬರಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಿದ್ದರೆ ಬೀಟ್ರೂಟ್ ಮತ್ತು ಆಲೂಗಡ್ಡೆ ಎಲ್ಲ ತುರಿದು ಹಾಕೋಬೋದು. ನಾನು ಸ್ವಲ್ಪ ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಇನ್ನೂ ಹಾಕೋಬಹುದು. ಇದನ್ನು 10 ನಿಮಿಷದವರೆಗೂ ನೆನೆಯೋಕ್ಕೆ ಬಿಡೋಣ ಹಿಟ್ಟನ್ನು. ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಎಳ್ಳು, ಕರಿಬೇವು ಹಾಕ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟ ಮೇಲೆ ಇದಕ್ಕೆ ಹಿಟ್ಟನ್ನು 2 ಸ್ಪೂನಷ್ಟು ಹಾಕಿ ನಾನು ಮೇಲೆ ಇಲ್ಲಿ ಬಟಾಣಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಮೇಲೆ ಪ್ಲೇಟ್ ಮುಚ್ಚಿ 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ. ಇದನ್ನು ನಾವು 2 ಸೈಡಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಇದು ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಇದು ಮೇಲ್ಗಡೆ ಕ್ರಂಚಿಯಾಗಿರುತ್ತೆ, ಒಳಗಡೆ ಸ್ಮೂತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಮತ್ತು ನನಗೆ ಕಮೆಂಟ್ಸ್ ಮಾಡಿ. ಇದನ್ನು ನಾವು ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ತಾ ಇರ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡ್ತಾಯಿರಿ. ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.